ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಕ್ವಿಕ್ ಅಪ್ಡೇಟ್ ಏನು ಅಂತಂದರೆ ಯಾವ ಥರ ನಾವು ಸ್ಪೈಡರ್ ವೆಬ್ ರಿವಾರ್ಡನ್ನು ವಿಡ್ರಾ ಮಾಡಬೇಕು ಅಂತ. ಸೊ ಏನು ನಿಮಗೆ ಫಾರ್ಮೆಟ್ ತೋರಿಸ್ತಾ ಇದ್ದೀನಿ, ಟೋಕನ್ ಪಾಕೆಟಲ್ಲೂ, ಸೇಫ್ ಪಾಲಲ್ಲೂ, ಬಿಟ್ಗೆಟಲ್ಲೂ ಎಲ್ಲದರಲ್ಲೂ ಕೂಡ ಸೇಮ್ ಲೈಕ್ ಪ್ರೊಸೀಜರ್ ಇರುತ್ತೆ. ಸೊ ಯಾವ ಥರ ವಿಡ್ರಾ ಮಾಡೋದು, ಸ್ಪೈಡರ್ ವೆಬ್ ರಿವಾರ್ಡ್ ಆಗಿರ್ಬೋದು ಅಥವಾ ಅನುಬೀಸ್ ಬ್ಲಾಕ್ ಚೈನಲ್ಲಿ ಏನು ನಾವು ಬಾಂಡ್ ಮಾಡಿದ್ದೀವಿ ಆ ಬಾಂಡಲ್ಲಿ ಬರತಕ್ಕಂಥ ಡೈಲಿ ಇಂಟ್ರೆಸ್ಟನ್ನು ಯಾವ ಥರ ವಿಡ್ರಾ ಮಾಡ್ಬೋದು ಅಂತಕ್ಕಂಥದ್ದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ಈ ಥರ ನಿಮ್ಮದು ಪಾಲಿಗಾನ್ದು ಏನು ಐ ಡಿ ಎವ್ರಿ ಟೈಮ್ ಓಪನ್ ಮಾಡಿದಾಗೆ ಓಪನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಲೆಫ್ಟ್ 3 ಲೈನ್ಸ್ನ ಕ್ಲಿಕ್ ಮಾಡಿ. ಸೊ ಅನುಬೀಸ್ ಅವೇಕನ್ ಅಂತ ನೀವು ಕ್ಲಿಕ್ ಮಾಡಿದರೆ ಸೊ ನೀವು ಡೈರೆಕ್ಟ್ಲಿ ಅನುಬೀಸ್ ಅವೇಕನ್ ಡ್ಯಾಶ್ಬೋರ್ಡಿಗೆ ಹೋಗ್ತೀರಾ. ಅದಾದಮೇಲೆ ರಾಂಗ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಅನುಬೀಸ್ ಕ್ಲಿಕ್ ಮಾಡಿ, ವ್ಯಾಲೆಟನ್ನು ಕನೆಕ್ಟ್ ಮಾಡಿ. ಸೊ ಅದಾದ ನಂತರ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಇನ್ವೈಟ್ ಆಪ್ಷನಲ್ಲಿ ಸೈನ್ ಬೈ ವ್ಯಾಲೆಟಲ್ಲಿ ಹೋದರೆ ಸೊ ನಿಮಗೆ ಸ್ಪೈಡರ್ ವೆಬ್ ರಿವಾರ್ಡ್ ಏನೆಲ್ಲ ನಿಮ್ಮ ರೆಫರಲ್ ಕಮಿಷನ್ ಬರಬೇಕು, ಸೊ ಅದು ನಿಮಗೆ ಇಲ್ಲಿ ತೋರಿಸುತ್ತೆ ಸ್ಪೈಡರ್ ವೆಬ್ ರಿವಾರ್ಡ್. ಈಗ ಇಲ್ಲಿ 19.9 LGNS ಏನಿದೆ ಸ್ಪೈಡರ್ ರಿವಾರ್ಡ್ ನನ್ನ ಐ ಡಿಲಿದೆ. ಸೊ ಅದನ್ನು ಯಾವ ಥರ ವಿಡ್ರಾ ಮಾಡೋದು ಅಂತ ತಿಳಿಸ್ತೀನಿ. ಸೇಮ್ ಹಳೆ ರೀತಿ ಪ್ರೊಸೀಜರ್ ಥರನೇ ಯಾವ ಥರ ಪಾಲಿಗನಲ್ಲಿ ವಿಡ್ರಾ ಮಾಡ್ತಿದ್ವಿ ಅದೇ ರೀತಿ. ಓಕೆ, ಸೊ ಪ್ರತಿಯೊಂದು LGNSನ ವಿಡ್ರಾ ಮಾಡಬೇಕು ಅಂದರೆ ನಮ್ಮ ಹತ್ರ ಎನರ್ಜಿ ಇರಬೇಕಾಗುತ್ತೆ. ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಎನರ್ಜಿ ಇದೆ. ಈಗ 20 LGNSನ ವಿಡ್ರಾ ಮಾಡಬೇಕು ಅಂತಂದರೆ ನನ್ನ ಹತ್ರ ಎಷ್ಟು ಎನರ್ಜಿ ಇರಬೇಕು? 20 ಎನರ್ಜಿ ಇರಬೇಕು. ಓಕೆ, ಸೊ ನೀವೇನು ಮಾಡಿ, ನಾವಿಲ್ಲಿ ಎನರ್ಜಿನ ಬೈ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಲಾಸ್ಟ್ ಪಾಲಿಗಾನ್ ಪ್ರೋಸೆಸ್ ಥರನೇ ಎಕ್ಸಾಂಪಲ್ ನಿಮಗೆ ಡೈರೆಕ್ಟ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 LGNS ಇದೆ ಅಂದ್ಕೊಳ್ಳಿ. 10 LGNS ಸ್ಪೈಡರ್ ರಿವಾರ್ಡ್ ಬಂದಿದೆ ಅಂದರೆ 15 LGNSನ ಪಾಲಿಗಾನಲ್ಲಿ ಅನ್ಸ್ಟೇಕ್ ಮಾಡಿ. ಇವಾಗ ನನ್ನ ಹತ್ರ 20 ಅಂದರೆ ನಿಮ್ಮ ಹತ್ರ ಎಷ್ಟು ಸ್ಪೈಡರ್ ವೆಬ್ ರಿವಾರ್ಡ್ ಬಂದಿದೆ ಅದರದ್ದು 150% ಅಷ್ಟು ಏನು ಮಾಡಿ, ನೀವು LGNSನ ಅನ್ಸ್ಟೇಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮದು 5 ಸ್ಪೈಡರ್ ವೆಬ್ ರಿವಾರ್ಡ್ ಇದೆ, 7.5 LGNSನ ಏನು ಮಾಡಿ ಪಾಲಿಗಾನಲ್ಲಿ ಅನ್ಸ್ಟೇಕ್ ಮಾಡಿ. ನಾನು ಅದನ್ನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಎಕ್ಸಾಂಪಲ್ ನಾನೀಗ ನೋಡ್ತಾ ಇದ್ದೀರಾ ನಂದು 20 LGNS ಇದೆ ಹತ್ತತ್ರ. ನಾನು 3 ಡಾಟ್ಸ್ ಕ್ಲಿಕ್ ಮಾಡ್ತೀನಿ, ಪಾಲಿಗಾನ್ ಪೇಜಲ್ಲಿ ಹೋಗ್ತೀನಿ, ಪಾಲಿಗಾನ್ ಐ ಡಿಗೆ ಹೋಗ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಟೋಕನನ್ನು LGNSನ ನಾನು ಏನು ಮಾಡ್ತಾ ಇದ್ದೀನಿ, 30 LGNSನ ಅನ್ಸ್ಟೇಕ್ ಮಾಡ್ತಾ ಇದ್ದೀನಿ. ಓಕೆ, ಈ 30 LGNSಲ್ಲಿ 10 LGNSದು ಎನರ್ಜಿ ಬೈ ಮಾಡಬೇಕಾಗುತ್ತೆ, ಇನ್ನು 20ರದ್ದು. ಸೊ 24 ಅವರ್ಸ್ ತನಕ ಅದು ಲಾಕ್ ಆಗುತ್ತೆ. ಯಾವ ಥರ ಏನು ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಸೊ ನನ್ನ ಹತ್ರ ಇರ್ತಕ್ಕಂಥ ಪಾಲಿಗಾನ್ನ LGNS ಏನಾಯಿತು, ಅನ್ಸ್ಟೇಕ್ ಆಯಿತು. ಆ ಪಾಲಿಗಾನ್ನ LGNSನ ಏನು ಮಾಡಬೇಕು, ಬ್ರಿಡ್ಜ್ ಮಾಡಬೇಕು, ಅನುಬೀಸ್ ಬ್ಲಾಕ್ ಚೈನ್ಗೆ ಕನ್ವರ್ಟ್ ಮಾಡಬೇಕು ಫಸ್ಟ್. ಓಕೆ, ಸೊ ಆ LGNSನ ಏನು ಮಾಡ್ತಾ ಇದ್ದೀನಿ, ಆ 30 LGNSನ ಬ್ರಿಡ್ಜ್ ಟು ಅನುಬೀಸಿಗೆ ಬ್ರಿಡ್ಜ್ ಮಾಡ್ತಾ ಇದ್ದೀನಿ. ಅಂದರೆ ಕನ್ವರ್ಟ್ ಆಗುತ್ತೆ. ಪಾಲಿಗಾನ್ LGNS ಏನಾಯ್ತು, ಈಗ ಅನುಬೀಸ್ LGNS ಆಗಿ ಕನ್ವರ್ಟ್ ಆಯಿತು. ಓಕೆ, ಡನ್. ಸೊ ಇದಾದ ನಂತರ ಮತ್ತೆ ಲೆಫ್ಟ್ 3 ಲೈನ್ಸ್ ಕ್ಲಿಕ್ ಮಾಡಿ, ಅನುಬೀಸ್ ಅವೇಕನ್ನು ಕ್ಲಿಕ್ ಮಾಡಿ, ರಾಂಗ್ ನೆಟ್ವರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅನುಬೀಸ್. ಓಕೆ, ಸೊ ಅದಾದ ನಂತರ ಎಗೇನ್ ಇನ್ವೈಟಿಗೆ ಹೋಗಿ, ಇನ್ವೈಟ್ ಆದ ನಂತರ ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಇದ್ದೀರಾ, ಗೆಟ್ ಎನರ್ಜಿ ಮೇಲೆ ಕ್ಲಿಕ್ ಮಾಡಿ, ಸ್ಟೇಕ್ ಫಾರ್ ಎನರ್ಜಿ ಕ್ಲಿಕ್ ಮಾಡಿ. ಓಕೆ, ಸೊ ಮತ್ತೆ ಅಗೇನ್ ರಾಂಗ್ ನೆಟ್ವರ್ಕು, ಅದನ್ನು ಕನೆಕ್ಟ್ ಮಾಡ್ತಾ ಇರಿ. ಒಂದು ಚೆಕ್ ಮಾಡಬೇಕು, ಇಲ್ಲಿ ಯಾವಾಗಲೂ ಕೂಡ ಅಡ್ರೆಸ್ ಕನೆಕ್ಟ್ ಆಗಿರಬೇಕು. ಸೊ ಇದಾದ ನಂತರ ಸ್ಟೇಕ್ ಫಾರ್ ಎನರ್ಜಿ. ಓಕೆ, ಸೊ ನಾನು ಟೋಟಲ್ 30 LGNSನ ಏನು ಮಾಡಿದೆ, ಪಾಲಿಗಾನ್ನಲ್ಲಿ ಅನ್ಸ್ಟೇಕ್ ಮಾಡಿ ಅನುಬೀಸ್ ಬ್ಲಾಕ್ ಚೈನ್ಗೆ ಬ್ರಿಡ್ಜ್ ಮಾಡಿದೆ 30. ಅದರಲ್ಲಿ 10 LGNSನ ಏನು ಮಾಡಿ, 10 LGNSನ ಏನು ಮಾಡಿ ಎನರ್ಜಿಗೋಸ್ಕರ ಸ್ಟೇಕ್ ಮಾಡಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು 10 LGNSನ ಸ್ಟೇಕ್ ಮಾಡೋದ್ರಿಂದ ನಿಮಗೆ 20.5 ಎನರ್ಜಿ ನಿಮಗೆ ಸಿಗ್ತಾ ಇದೆ. ಪ್ರತಿಯೊಂದು ಎಲ್ ಜಿ ಎನ್ ಎಸ್ಗೂ ಏನು ಬೇಕು, ಓಕೆ, ಸೊ ಪ್ರತಿಯೊಂದು LGNSನ ವಿಡ್ರಾ ಮಾಡಲಿಕ್ಕೆ 1 ಎನರ್ಜಿ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಅಪ್ರೂವ್ LGNS ಕೊಡಿ. ಸೊ ನೀವೇನಿಲ್ಲಿ 10 LGNSನ ಪ್ಲೆಡ್ಜ್ ಮಾಡ್ತೀರಾ ಅದು ಕೂಡ ನಿಮಗೆ ಏನಾಗುತ್ತೆ, ಪ್ರತಿದಿನ ಪ್ರಿನ್ಸಿಪಲ್ಲು ಇಂಟ್ರೆಸ್ಟ್ ರೂಪದಲ್ಲಿ ಪ್ರತಿದಿನವೂ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ,
ಓಕೆ. ಸೊ ನೋಡ್ತಾ ಇದ್ದೀರಾ, ನಾ 10 ಎಲ್ ಜಿ ಎನ್ ಎಸ್ನ ಪ್ಲೆಡ್ಜ್ ಮಾಡಿದೆ. ಎನರ್ಜಿ ಕೂಡ ಬಂತು, 20 ಎನರ್ಜಿ ಬಂತು. ಈ 10 ಎಲ್ ಜಿ ಎನ್ ಎಸ್ಸು ಪ್ರತಿದಿನ ಅದರದ್ದು ಇಂಟ್ರೆಸ್ಟು ಪ್ರಿನ್ಸಿಪಲ್ ರೂಪದಲ್ಲಿ 360 ದಿನದ ತನಕ ಇದೇನಾಗುತ್ತೆ, ಅದು ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಸೊ ಇದಾದ ನಂತರ ನೀವು ಅದನ್ನು ಚೆಕ್ ಮಾಡಿದರೆ, ಇನ್ವರ್ಟಲ್ಲಿ ಅಗೇನ್ ಚೆಕ್ ಮಾಡಿದರೆ ನೋಡ್ತಾ ಇದ್ದೀರಾ, ನನ್ನ ಹತ್ರ 990 ಏನೋ ಎನರ್ಜಿ ಇತ್ತು. ಈಗ ಖರೀದಿ ಮಾಡಿರ್ತಕ್ಕಂಥ ಎನರ್ಜಿ ಕೂಡ ಆ್ಯಡ್ ಆನ್ ಆಯಿತು. ಓಕೆ. ಸೊ ಎನರ್ಜಿ ಇದ್ದರೆ ಮಾತ್ರ ಏನಾಗುತ್ತೆ, ಇದು ಕ್ಲೈಮ್ ಆಪ್ಷನ್ ವರ್ಕ್ ಆಗುತ್ತೆ, ಇದು ಟರ್ಬೋಗೆ ಹೋಗುತ್ತೆ. ಸೊ ನನ್ನ ಹತ್ರ ಎನರ್ಜಿ ಇದ್ದಿದ್ದರಿಂದ ಸ್ಪೈಡರ್ ವೆಬ್ ರಿವಾರ್ಡ್ ಕ್ಲೈಮ್ ಮಾಡಿದೆ, ಅದು ಕ್ಲೈಮ್ ಆಯಿತು. ಈಗ ಮತ್ತೆ 3 ಡಾಟ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಟರ್ಬೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದು ಟರ್ಬೋದಲ್ಲಿ ಹೋಗಿರುತ್ತೆ. ಓಕೆ. ಸೊ ಈಗ ಎಲ್ ಜಿ ಎನ್ ಎಸ್ ಅಲ್ಲೇನಿತ್ತಲ್ಲ ಸ್ಪೈಡರ್ ವೆಬ್ ರಿವಾರ್ಡು, ಅದು ಇಲ್ಲಿಗೆ ಬಂದು ಕೂತಿದೆ ಟರ್ಬೋ ಚಾರ್ಜರಲ್ಲಿ. ಸೊ ಈಗ ಈ 22.71 ಎಲ್ ಜಿ ಎನ್ ಎಸ್ನ ಹೊರಗೆ ತೆಗಿಬೇಕು ಅಂದರೆ ಇಷ್ಟು ವರ್ತ್ ಆಫ್ ಡೈನ ಏನು ಮಾಡಬೇಕು, ನಾವು ನಮ್ಮ ಹತ್ರ ವ್ಯಾಲೆಟಲ್ಲಿ ಅನುಬೀಸ್ ಡೈ ಇರಬೇಕು. ಓಕೆ. ಸೊ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೆ, 30 ಎಲ್ ಜಿ ಎನ್ ಎಸ್ನ ಪಾಲಿಗಾನಲ್ಲಿ ಇರ್ತಕ್ಕಂಥ 30 ಪಾಲಿಗಾನ್ ಎಲ್ ಜಿ ಎನ್ ಎಸ್ನ ಅನುಬೀಸ್ ಎಲ್ ಜಿ ಎನ್ ಎಸ್ಗೆ ಕನ್ವರ್ಟ್ ಮಾಡಿದ್ದೆ. ಅದರಲ್ಲಿ 10 ಎನರ್ಜಿನ ಖರೀದಿ ಮಾಡಿದೆ, ಇನ್ನು 20 ಏನು ಮಾಡೋಣ, ಅದನ್ನು ಡೈಗೆ ಕನ್ವರ್ಟ್ ಮಾಡೋಣ. ಓಕೆ. ಸೊ ನನ್ನ ಹತ್ರ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ನ ಈಗೇನು ಮಾಡ್ತಾ ಇದ್ದೀನಿ, ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೀವು ಎಲ್ ಜಿ ಎನ್ ಎಸ್ನ ಡೈಗೆ ಕನ್ವರ್ಟ್ ಮಾಡುವಾಗ, ಎಲ್ ಜಿ ಎನ್ ಎಸ್ನ ಸೇಲ್ ಮಾಡುವಾಗ ಇಲ್ಲಿ ಎಷ್ಟು ಸೆಲ್ಫಿ ತೋರಿಸ್ತಾ ಇದೆ ಅಷ್ಟೇ ಸೆಲ್ಫಿನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. 20% ಸೆಲ್ಫೀಸ್, ಇಲ್ಲೂ 20 ತೋರಿಸ್ತಾ ಇದೆ, ಇಲ್ಲೂ 20 ಮೆನ್ಷನ್ ಮಾಡಿ ಅಪ್ರೂವ್ ಎಲ್ ಜಿ ಎನ್ ಎಸ್ನ ಕೊಡಿ. ಈಗ ನಿಮ್ಮ ಹತ್ರ ಇರ್ತಕ್ಕಂಥ ಅನುಬೀಸ್ ಎಲ್ ಜಿ ಎನ್ ಎಸ್ಸು ಅನುಬೀಸ್ ಡೈಗೆ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಅಪ್ರೂವಲ್ ಆಗಿದೆ. ಓಕೆ, ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಅನುಬೀಸ್ ಡೈ ಆಗಿ ಕನ್ವರ್ಟ್ ಆಗಿರುತ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದ ಲೇಟ್ ತಗೊಳುತ್ತೆ, ಬಟ್ ಅದನ್ನು ಟ್ರೈ ಮಾಡಿ, 100% ಆಗುತ್ತೆ. ಓಕೆ, ಅದು ಕನ್ವರ್ಟ್ ಆದ ನಂತರ ಎಗೇನ್ ಟರ್ಬೋಗೆ ಬನ್ನಿ. ಟರ್ಬೋದಲ್ಲಿ ಆ ಡೈ ಏನು ಎಲ್ ಜಿ ಎನ್ ಎಸ್ ಡೈ ಕನ್ವರ್ಟ್ ಆಗಿರುತ್ತೆ, ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಶೋ ಆಗುತ್ತೆ. ಓಕೆ. ಸೊ ಅನುಬೀಸ್ ಡೈ ಆಯಿತು, ಈಗ ಕನ್ವರ್ಟ್ ಆಯಿತು. ಓಕೆ. ಸೊ ಈ ಅನುಬೀಸ್ ಕನ್ವರ್ಟ್ ಆದಂಥ ಡೈನ ಟರ್ಬೋಗೆ ಹೋಗಿ ಅನುಬೀಸ್ ಅವೇಕನ್, ಸೊ ಈ ಟರ್ಬೋಗೆ ಹೋಗ್ತಾ ಇದ್ದೀನಿ. ಸೊ ಏನು ಡೈ ಕನ್ವರ್ಟ್ ಆಗಿದೆ, ಸೊ ಅದನ್ನು 24 ತಾಸು ತನಕ, ಈಗ ನೋಡಿ ಇಲ್ಲಿ 89 ಡೈ ಬಂದಿದೆ. ಮ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಫೀಸಿಗೆ ಆಗೇ ಬಿಡೋಣ, ರೌಂಡ್ ಫಿಗರ್ನ 22 ಎಬೋ ಇರೋದನ್ನ ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಅಪ್ರೂವ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 21 ಮಾಡೋಣ. ಸೊ ಗ್ಯಾಸ್ ಫೀಸಿಗೆ ವ್ಯಾಲೆಟಲ್ಲಿ ಯಾವಾಗಲೂ ಅನುಬೀಸ್ ಡೈ ಇರಬೇಕಾಗುತ್ತೆ, ಅರ್ಧ $1 ಅಷ್ಟು. ಡೈ ಅಪ್ರೂವ್ ಆಗಿದೆ. ಎಗೇನ್ ಟರ್ಬೋ ಸೈಲೆನ್ಸ್, ಎಗೇನ್ ಡಬಲ್ ಟೈಮ್ ಕ್ಲಿಕ್ ಮಾಡಿ. ಸೊ ಓಕೆ, ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಡೈ ಎಷ್ಟಿದೆ ಅಷ್ಟರದೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಓಕೆ,
ಎಸ್. ಸೊ ಈಗೇನಾಯಿತು, ಇಲ್ಲಿ ಇರ್ತಕ್ಕಂಥ LGNS ಹೊರಗಡೆ ಬಂತು. ಇಲ್ಲೇನು 22 LGNS ಇತ್ತು, ಅದು ನನ್ನ ವ್ಯಾಲೆಟಿಗೆ ಬಂದಿದೆ. ಈ ನಾವೇನು ಡೈನ ಕನ್ವರ್ಟ್ ಮಾಡಿದ್ವಿ, ಆ ಡೈ 24 ಅವರ್ಸ್ ತನಕ ಏನಾಗುತ್ತೆ, ಲಾಕ್ ಆಗಿರುತ್ತೆ. 24 ತಾಸು ಆದಮೇಲೆ ನೀವು ಜಸ್ಟ್ ಇಲ್ಲಿ ಕ್ಲೈಮ್ ಅಂತ ಕ್ಲಿಕ್ ಮಾಡಿದರೆ ಇದು ಕೂಡ ವ್ಯಾಲೆಟಿಗೆ ಬಂದುಬಿಡುತ್ತೆ. ಈಗ ನೋಡೋಣ. ಸೊ ಅನುಬೀಸ್ LGNS ಏನಿದೆ, ಸೊ ನಮಗೆ ವ್ಯಾಲೆಟಿಗೆ ಬಂದುಬಿಟ್ಟಿದೆ. ನೋಡ್ತಾ ಇದ್ದರೆ 18 LGNS ವ್ಯಾಲೆಟಿಗೆ ಬಂದಿದೆ. ಸೊ ಈ LGNSನ ನಾವೇನು ಮಾಡ್ಬೋದು, ಸೊ ನಮಗೆ ಡೈಗೆ ಕನ್ವರ್ಟ್ ನಾವು ಮಾಡ್ಕೋಬೋದು. ಸೊ ಅದೇ ಥರ ಅನುಬೀಸ್ ಅವೇಕನ್ಗೆ ಹೋಗಿ ರಾಂಗ್ ನೆಟ್ವರ್ಕ್ ಕನೆಕ್ಟ್ ವ್ಯಾಲೆಟ್. ಓಕೆ, ಸ್ವ್ಯಾಪ್ ಕ್ಲಿಕ್ ಮಾಡಿ. ಓಕೆ, ಈಗ ನಿಮ್ಮ ಹತ್ರ ಏನಿದೆ LGNS ಇದೆ, ಫಾರ್ ಎಕ್ಸಾಂಪಲ್ LGNS ಇದೆ, ಅದನ್ನು ಡೈಗೆ ಮಾಡಬೇಕು. ಇಲ್ಲೇನು ಸ್ಲಿಪ್ಪೇಜ್ ಇದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಲ್ಲೇನಿರುತ್ತೆ ಅದೇ ಮೆನ್ಷನ್ ಮಾಡಿ. ಒಂದು ಸಲ 25 ಇರುತ್ತೆ, 15 ಇರುತ್ತೆ. ಸೊ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿ ಸ್ವ್ಯಾಪ್ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ನಿಮ್ಮ ಹತ್ರ ಇರ್ತಕ್ಕಂಥ LGNS ಏನಾಗಿದೆ, ಡೈ ಆಗಿ ಕನ್ವರ್ಟ್ ಆಗಿರುತ್ತೆ, ಅನುಬೀಸ್ ಡೈ ಆಗಿ. ಓಕೆ, ಸೊ ಈ ಅನುಬೀಸ್ ಡೈನ ನೀವು ಪಾಲಿಗಾನ್ ಡೈಗೂ ಕೂಡ ಕನ್ವರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಏನು ಅನುಬೀಸ್ ಡೈ ಬಂದಿದೆ, ಆ ಅನುಬೀಸ್ ಡೈನ ಪಾಲಿಗಾನ್ ಡೈಗೂ ಮಾಡ್ಬೋದು. ಸೊ ಅದು ಕೂಡ ಆಪ್ಷನ್ ಇದೆ. ಅನುಬೀಸ್ ಬ್ರಿಡ್ಜ್ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಏನಿದೆ ಅನುಬೀಸ್ನ ಡೈ ಇದೆ, ನಿಮಗೇನು ಬೇಕು, ಪಾಲಿಗಾನಲ್ಲಿ ಡೈ ಬೇಕು. ಫಾರ್ ಎಕ್ಸಾಂಪಲ್ ಒಂದು 5 ಮಾಡ್ತೀನಿ. ಸೊ ಅನುಬೀಸ್ ಡೈಯಿಂದ ಇದೇನಾಗುತ್ತೆ, ಪಾಲಿಗಾನ್ ಡೈಗೆ ಯಾವುದೇ ಚಾರ್ಜಸ್ ಇಲ್ಲದೆ 5 ಅನುಬೀಸ್ ಇದೆ, 5 ಪಾಲಿಗಾನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನಿಮ್ಮ ಪಾಲಿಗಾನ್ ಬ್ಲಾಕ್ ಚೈನ್ಗೆ ನಿಮ್ಗೆ ವ್ಯಾಲೆಟಿಗೆ ಬಂದುಬಿಡುತ್ತೆ. ಓಕೆ, ಬ್ರಿಡ್ಜು ಆಯಿತು. ಇದನ್ನು ನಾನು ಚೆಕ್ ಮಾಡ್ಬೋದು. ನೀವು ಇಲ್ಲಿ ಚೆಕ್ ಮಾಡಿದರೆ ಪಾಲಿಗಾನ್ ಡೈ ಏನಿದೆ, ಪಾಲಿಗಾನ್ ಡೈಗೆ ನಿಮಗೆ ಬಂದುಬಿಡುತ್ತೆ. ಸೊ ನಿಮ್ಮ ವ್ಯಾಲೆಟಲ್ಲಿ ಪಾಲಿಗಾನ್ ಡೈ ಏನಿದೆ ಅಲ್ಲ, ಸೊ ಇದಕ್ಕೆ ನಿಮಗೆ ಕ್ರೆಡಿಟ್ ಆಗಿಬಿಡುತ್ತೆ ನೀವು ಮಾಡಿದರು. ಸೊ ಅಥವಾ ನೀವು ಡೈರೆಕ್ಟ್ಲಿ ಸೊ LGNSನ ಏನಿದೆ, ಉಳಿದಿರ್ತಕ್ಕಂಥ LGNS ವ್ಯಾಲೆಟಿಗೆ ಏನು ಬಂದಿದೆ ಅದನ್ನು ಡೈಗೆ ಕನ್ವರ್ಟ್ ಮಾಡಿ ನೀವು ಇಲ್ಲೇ ಡೈರೆಕ್ಟ್ಲಿ ಡೈಯಿಂದ ಸ್ವ್ಯಾಪಿಗೆ ಹೋಗಿ, ಸ್ವ್ಯಾಪ್ ಕೆಳಗೆ ಅನುಬೀಸ್ ಬ್ರಿಡ್ಜ್ ಅನಿಸುತ್ತೆ. ಓಕೆ, ಬೇಡ, ಗೇಲ್ ಬ್ರಿಡ್ಜಿಗೆ ಹೋಗೋಣ. ಗೇಲ್ ಬ್ರಿಡ್ಜಲ್ಲೂ ಆಪ್ಷನ್ ಇದೆ. ಅಂದರೆ ನೀವು ಡೈರೆಕ್ಟ್ಲಿ ಬೇರೆ ನಿಮ್ಮ ಹತ್ರ ಇರ್ತಕ್ಕಂಥ ಅನುಬೀಸ್ ಡೈ ಏನಿದೆ, ಅನುಬೀಸ್ ಡೈ ಏನು ಬಂದಿರುತ್ತೆ ಸ್ವ್ಯಾಪ್ ಮಾಡಿರ್ತೀರ. ಈಗ ಅನುಬೀಸ್ದು ಡೈ 17 ಇದೆ ನನ್ನ ಹತ್ರ. ಓಕೆ, ಸೊ ನಾನು ಇದನ್ನು USDT BEP20ಗೆ ಮಾಡಬೇಕು. BEP20ಗೆ ಮಾಡಬೇಕು. ಸೆಲೆಕ್ಟ್ ಮಾಡಿ, ಮೇಲ್ಗಡೆ ಅನುಬೀಸ್ ಡೈ ಇದೆ, ಇಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇದ್ದರೆ 17 ಬ್ಯಾಲೆನ್ಸ್ ಇದೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಒಂದು 11 ಅನುಬೀಸ್ ಡೈನ USDT BEP20 ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಅಪ್ರೂವ್, ಗೈಲ್ ಬ್ರಿಡ್ಜಲ್ಲಿ ಅಪ್ರೂವ್ ಕೊಡ್ತೀನಿ. ಸೊ ಡಬಲ್ ಕ್ಲಿಕ್ ಮಾಡಿ, ಸೆಕೆಂಡ್ ಟೈಮ್. ಈಗ ಅನುಬೀಸ್ ಡೈ ಏನಾಯಿತು, USDTಗೆ ಕಂಪ್ಲೀಟಾಗಿ ಕನ್ವರ್ಟ್ ಆಯಿತು. ಸೊ ಈ ಥರ ಫಾಲೋ ಮಾಡಿ ನಿಮ್ಮ ವ್ಯಾಲೆಟಲ್ಲಿ ಯಾವಾಗಲೂ ಕೂಡ ಅನುಬೀಸ್ ಡೈ ಮೇಂಟೈನ್ ಆಗಬೇಕು, ಒಂದು $0.50. ಓಕೆ, ಸೊ ಯಾವುದೇ ಕನ್ಫ್ಯೂಷನ್ ಇಲ್ಲ. ನಿಮ್ಮ ಹತ್ರ ಬರ್ತಕ್ಕಂಥ LGNSನ ಇಲ್ಲಿ ಅನುಬೀಸ್ ಡೈಗೆ ಮಾಡಿ, ಅನುಬೀಸ್ ಡೈಯಿಂದ ಪಾಲಿಗಾನ್ ಡೈಗೆ ಕನ್ವರ್ಟ್ ಆರಾಮಾಗಿ ಮಾಡ್ಬೋದು. ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇಲ್ಲ. ನೀವು ಅನುಬೀಸ್ ಡೈಯಿಂದ ಬೇರೆ ಬೇರೆ USDT BEP20ಗೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ಲಿಟಲ್ ಚಾರ್ಜಸ್ ಇರುತ್ತೆ. ಸೊ ಅದನ್ನು ನೋಡಿ, ಆಲ್ರೆಡಿ USDT ಏನು ಕನ್ವರ್ಟ್ ಮಾಡಿದೆ BEP20 ಅದು ಆಲ್ರೆಡಿ ಬಂದು ಕ್ರೆಡಿಟ್ ಆಗಿದೆ. ಓಕೆ, ಸೊ ಈ ಥರ ಡೈ ಏನು ಕನ್ವರ್ಟ್ ಮಾಡಿದೆ ಪಾಲಿಗಾನ್ ಡೈ ಅದು ಕೂಡ ಬಂದಿರುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆ, ಫೈನ್. ಸೊ ಈ ಥರ ವಿಡ್ರಾವಲ್ ಪ್ರೋಸೆಸ್ಸು ಮಾಡ್ಬೋದು. ಓಕೆ, ಸೊ ಅದೇ ಥರ ನೀವೇನಾದರೂ ಲೈಕ್ ನಮಗೇನು ಇದು ಬಂದಿದೆ, ಸೊ ಇಂಟ್ರೆಸ್ಟನ್ನು ಕೂಡ ಇದೇ ರೀತಿ ಎಷ್ಟು ಇಂಟ್ರೆಸ್ಟ್ ಬಂದಿರುತ್ತೆ ಅಷ್ಟು ಇಂಟ್ರೆಸ್ಟು ವರ್ತ್ ಆಫ್ ಡೈನ ಕನ್ವರ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಮುಖಾಂತರ ಟರ್ಬೋ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್, ಕೇರ್ಫುಲಿ ಮಾಡಿ. ಓಕೆ, ಸೊ ಟೋಕನ್ ಪಾಕೆಟಲ್ಲೂ ಇದೇ ಪ್ರೋಸೆಸ್ ಇರುತ್ತೆ. ಸೊ ಟೋಕನ್ ಪಾಕೆಟಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಟೋಕನ್ ಪಾಕೆಟಲ್ಲಿ ಸೊ ಯಾವ ಥರ
ಅಡಿಷ್ನಲ್ ಇಲ್ಲೇನು ಕಾಣ್ತಾ ಇದೆ, ಇಲ್ಲೇನು ಅನುಬೀಸ್ ಬ್ಲಾಕ್ ಚೈನ್ದು ಇದನ್ನು ಕಸ್ಟಮೈಸ್ಡಲ್ಲಿ ಹೋಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಸೊ ನೀವು ಕೂಡ ಸೇಮ್ ಬಿಟ್ಗೆಟಲ್ಲಿ ಯಾವ ಥರ ಪ್ರೋಸೆಸ್ ಫಾಲೋ ಇದೆ ಅದನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಒಂದೊಂದೇ ಸ್ಟೆಪ್ ಬೇಕಿದ್ದರೆ ಒಂದೊಂದು ಟೋಕನಿಂದ ಮಾಡಿ, ಆಮೇಲೆ ನಿಮಗೆ ಕನ್ಫರ್ಮೇಷನ್ ಆದಮೇಲೆ ಸೊ ಉಳಿದಿರ್ತಕ್ಕಂಥದ್ದನ್ನ ನೀವು ಮಾಡ್ಬೋದು. ಓಕೆ, ಸದ್ಯಕ್ಕೆ ಪ್ಲೆಡ್ಜ್ ಮುಖಾಂತರನೇ ಮಾಡಿ. ಪ್ಲೆಡ್ಜ್ ಮುಖಾಂತರ ಮಾಡೋದ್ರಿಂದ ಸೊ ನಿಮಗೆ ಟೋಕನ್ ಏನಾಗುತ್ತೆ, ಓಕೆ, ಸೊ ಡೈಲಿ ಅದನ್ನು ಕೂಡ ಆ್ಯಸ್ ಎ ರಿವಾರ್ಡ್ ಆಗಿ ನಿಮಗೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.